ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ವಾಚನದಲ್ಲಿ ಸೊಲೊಮೋನ ಅರಸ ಹೃದಯಪೂರ್ವಕವಾಗಿ ಪ್ರಾರ್ಥಿಸೋದನ್ನು, ಆತನಲ್ಲಿರುವ ಶುದ್ಧ ಹೃದಯವನ್ನು, ದೇವರಲ್ಲಿ ಇರುವ ಆ ಅಗಾಧ ಭಕ್ತಿಯನ್ನು, ಆರಾಧನೆಯನ್ನು ನಾವು ಕಾಣ್ತೇವೆ. ದೇವರ ನಿವಾಸಕ್ಕೆ ಉನ್ನತೋನ್ನತ ಆಕಾಶವೇ ಸಾಲದು. ಹಾಗಾದರೆ ತಾನು ಕಟ್ಟಿದ ದೇವಾಲಯದಲ್ಲಿ, ದೇವ ಮಂದಿರದಲ್ಲಿ ಹೇಗೆ ತಾನೇ ದೇವರಿಗೆ ಈ ಮಂದಿರ ಸಾಕಾದೀತು ಎಂದು ಆತ ದೀನತೆಯಿಂದ ದೇವರು ಎಷ್ಟು ಮಹೋನ್ನತರು ಎಂದು ಒಪ್ಪಿಕೊಳ್ಳುತ್ತಾನೆ. ಮತ್ತು ನಮ್ಮ ಮಹಿಮೆಯು, ತಮ್ಮ ಮಹಿಮೆಯು, ನಾಮ ಪ್ರಭಾವವು ಇಲ್ಲಿ ನೆಲೆಸುವುದು ಎಂಬ ತಮ್ಮ ವಾಗ್ದಾನವನ್ನು ನೆನೆಸಿ ದೇವರ ಕರುಣೆ ಕ್ಷಮೆಗಾಗಿ ಪ್ರಾರ್ಥಿಸುವ, ದೇವರ ಜೊತೆಗೆ ಒಂದು ಸಂಬಂಧವುಳ್ಳ, ವಾಗ್ದಾನದಲ್ಲಿ ನಂಬಿಕೆ ನಿರೀಕ್ಷೆಯುಳ್ಳ ಒಂದು ದೀನ ಹೃದಯವನ್ನು ನಾವಿಲ್ಲಿ ಕಾಣ್ತೇವೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಇಂದಿನ ಶುಭ ಸಂದೇಶದಲ್ಲಿ ಆ ಹೃದಯ, ಆ ಸ್ವಭಾವ, ಫರಿಸಾಯ ಸ್ವಭಾವವನ್ನು ನಾವು ಕಾಣ್ತೇವೆ. ದೇವರನ್ನು ಪ್ರತಿಭಟಿಸುವ ಸ್ವಭಾವ. ಇಂದಿನ ಶುಭ ಸಂದೇಶದಲ್ಲಿ ಫರಿಸಾಯರು ಶ್ರೇಷ್ಠವಾದ ದೇವರ ಆಜ್ಞೆಯನ್ನು ಬದಿಗೊತ್ತಿ ಮಾನವ ಸಂಪ್ರದಾಯಗಳಿಗೆ, ನರಕಲ್ಪಿತ ಕಟ್ಟಳೆಗಳಿಗೆ ಮಹತ್ವ ಕೊಡುವುದನ್ನು ಇಲ್ಲಿ ಯೇಸು ವಿರೋಧಿಸುತ್ತಾರೆ. ಫರಿಸಾಯರು ಯೇಸು ಶಿಷ್ಯರ ಕುರಿತಾಗಿ ಅವರು ಶುದ್ಧಾಚಾರ ಕೈಗೊಳ್ಳಲ್ಲ, ಕೈ ತೊಳೆಯುವುದಿಲ್ಲ, ತಾವು ಪೂರ್ವಜರಿಂದ ಬಂದ ಸಂಪ್ರದಾಯಗಳನ್ನು ಆಚರಿಸೋದಿಲ್ಲ ಎಂದು ಆರೋಪಣೆ ಮಾಡ್ತಾರೆ. ಬಾಹ್ಯ ಆಚರಣೆಗಳು ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ಇವೆ ಎಂದು ಅವರು ಅದಕ್ಕೆ ಮಹತ್ವ ಕೊಡ್ತಾರೆ. ಆಗ ಯೇಸು ಯೆಶಾಯ ಪ್ರವಾದಿಯ ಮಾತುಗಳಲ್ಲಿ, ಕಪಟಿಗಳೇ, ಬರಿಯ ಮಾತಿನ ಮನ್ನಣೆಯಿಂದ, ಅಂದರೆ ತುಟಿಯಿಂದ ದೇವರನ್ನು ನೀವು ಗೌರವಿಸುತ್ತೀರಿ, ಆದರೆ ನಿಮ್ಮ ಹೃದಯ ದೇವರಿಂದ ದೂರವಾಗಿದೆ ಎಂದು ಅವರಿಗೆ ಅಲ್ಲಿ ಖಂಡಿಸುತ್ತಾರೆ. ಹೌದು ಪ್ರಿಯರೇ, ಆ ಫರಿಸಾಯರು ಕೋರ್ಬಾನ್ ಎಂಬ ಹೆಸರಿನಲ್ಲಿ ಅನೇಕ ಸಂಪ್ರದಾಯಗಳನ್ನು ಮಾಡ್ತಾಯಿದ್ರು ದೇವರ ವಿರುದ್ಧವಾಗಿ. ಕೋರ್ಬಾನ್ ಎಂಬ ಸಂಪ್ರದಾಯದಲ್ಲಿ ಅವರು ತಂದೆ ತಾಯಿಗೆ ವಿಧೇಯರಾಗೋದು ಅಥವಾ ಗೌರವಿಸೋದನ್ನೇ, ಆ ಆಜ್ಞೆಯನ್ನೇ ಮುರಿದು ಬಿಡ್ತಾರೆ. ಅದರ ಆಜ್ಞೆಗೆ ವಿರುದ್ಧವಾಗಿ ತಂದೆ ತಾಯಿಗೆ ಸಹಾಯ ಮಾಡದೆ ತಪ್ಪಿಸಿಕೊಳ್ಳೋದನ್ನು ಯೇಸುಸ್ವಾಮಿ ಇಲ್ಲಿ ತೋರಿಸಿಕೊಡ್ತಾರೆ. ಅದು ತಪ್ಪು ಎಂದು ತೋರಿಸಿಕೊಡ್ತಾರೆ. ಈ ರೀತಿ ಅನೇಕ ಸಂಪ್ರದಾಯಗಳಿಂದ ದೇವರ ವಾಕ್ಯವನ್ನೇ ಅವರು ನಿರರ್ಥಕಗೊಳಿಸಿದ್ದಾರೆ. ಇಂದು ನಾವು ಕೂಡ ಪ್ರಿಯರೇ, ಸಂಪ್ರದಾಯಗಳಲ್ಲಿ ಮುಳುಗಿ ದೇವರ ಸಂಬಂಧವಿಲ್ಲದೆ ದೇವರ ವಾಕ್ಯವನ್ನು ನಿರರ್ಥಕಗೊಳಿಸುವ ಆಗಿರಬಹುದು. ಆದರೆ ನಾವು ಇದನ್ನು ಗಮನಿಸಬೇಕು, ನಾವು ಇದಕ್ಕಾಗಿ ಕ್ಷಮೆಯಾಚಿಸಬೇಕು. ಪ್ರಿಯರೇ, ನಾವು ಪ್ರೀತಿ ಇಲ್ಲದ ಸಂಪ್ರದಾಯದ ಹೆಸರಿನಲ್ಲಿ ನಿರತರಾಗದೆ ಪ್ರೀತಿ, ಶಾಂತಿ, ವಿಶ್ವಾಸ, ಸತ್ಸಂಬಂಧದಲ್ಲಿ ಬೆಳೆಸುವ ದೇವರ ವಾಕ್ಯಕ್ಕೆ ಮಹತ್ವ ಕೊಡೋಣ. ಇದರಿಂದ ದೇವರನ್ನು ಮೆಚ್ಚಿಸುವ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಬೆಳಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.